ಕಾರ್ಯಕರ್ತರಿಗೆ ಅಥವಾ ರೈಟ್ ವಿಂಗರ್ಸ್ಗೆ ಓವೈಸಿ ಅನ್ನೋ ಹೆಸರು ಕೇಳಿದ್ರೇನೆ ಉಳಿದು ಬೀಳೋಷ್ಟು ಕೋಪ. ಆದರೆ ಯಾವಾಗ ಪಾಕಿಸ್ತಾನ ಪಹಲ್ಗಾಮ್ ದಾಳಿಯನ್ನ ಉಗ್ರರ ಮೂಲಕ ನಡೆಸ್ತೋ, ಅದಾದ ನಂತರ ಭಾರತ ಉಗ್ರರ ನೆಲೆಗಳನ್ನ ನಾಶಪಡಿಸಿದ್ದಕ್ಕೆ ಪಾಕಿಸ್ತಾನ ಸೇನೆಯ ಮೂಲಕ ಪ್ರತ್ಯುತ್ತರವನ್ನ ಕೊಡ್ತೋ, ಓವೈಸಿ ಅವರ ವರ್ಚಸ್ಸು ಅಥವಾ ವರಸೆ ಎಲ್ಲ ಕೂಡ ಬದಲಾಗಿ ಹೋಗ್ತಾ ಇದೆ. ಅಸಾದುದ್ದೀನ್ ಓವೈಸಿ ಇದೀಗ ವಿದೇಶಗಳಿಗೆ ಹೋಗಿ ಅಬ್ಬರಿಸ್ತಾ ಇದ್ದಾರೆ. ಬೇರೆ ಬೇರೆ ದೇಶಗಳ ನೆಲದಲ್ಲಿ ನಿಂತು ಪಾಕಿಸ್ತಾನದ ಬಣ್ಣವನ್ನ ಬಯಲು ಮಾಡ್ತಾ ಇದ್ದಾರೆ. ಇವತ್ತು ಓವೈಸಿ ಕೊಟ್ಟ ಒಂದು ಉದಾಹರಣೆ ಕಂಡು ಇಡೀ ವಿಶ್ವ ದಂಗಾಗಿ ಹೋಗಿದೆ. ಅದನ್ನು ವಿವರಿಸುತ್ತೆ ಈ ವರದಿ. ಪಹಲ್ಗಾಮ್ ದಾಳಿಯ ನಂತರ ಉಗ್ರರ ಸ್ವರ್ಗ ಪಾಕಿಸ್ತಾನವನ್ನ ಕಟುವಾಗಿ ಟೀಕಿಸುವವರಲ್ಲಿ ಅಸಾದುದ್ದೀನ್ ಓವೈಸಿ ಮುಂಚೂಣಿಯಲ್ಲಿದ್ದಾರೆ. ಇದೀಗ ಓವೈಸಿ ಮತ್ತೊಮ್ಮೆ ಪಾಕ್ ಉಗ್ರರ ಭದ್ರಕೋಟೆ ಎಂದು ಕಟುವಾಗಿ ಟೀಕಿಸಿದ್ದಾರೆ. ಭಯೋತ್ಪಾದಕ ಲಖ್ವಿ ಜೈಲಿನಲ್ಲಿದ್ದಾಗಲೇ ತಂದೆಯಾದ, ಮತ್ತೆ ಪಾಕ್ ಮುಖವಾಡ ಕಳಿಸಿದ ಅಸಾದುದ್ದೀನ್ ಓವೈಸಿ. ಸರ್ವಪಕ್ಷ ನಿಯೋಗ ಸಮೇತರಾಗಿ ಅಲ್ಜೀರಿಯಾ ತಲುಪಿದ್ದ ಓವೈಸಿ ಜಕೀರ್ ರೆಹಮಾನ್ ಲಖ್ವಿಯ ಉದಾಹರಣೆಯನ್ನ ನೀಡಿದ್ರು. ಲಖ್ವಿ ಜೈಲಿನಲ್ಲಿದ್ದಾಗಲೇ ಹೇಗೆ ತಂದೆಯಾದ ಎಂಬುದನ್ನು ಅಸಾದುದ್ದೀನ್ ಓವೈಸಿ ವಿವರಿಸಿದ್ರು. And in fact, there was this one terrorist called Zakir Rahman Lakhvi. No country in the world will allow a terrorist who's facing a terror charge. He gave birth to a son while sitting in a prison. So when Pakistan was put in grey list, immediately the trial progressed. ಪಾಕಿಸ್ತಾನದ್ದು ಭಯೋತ್ಪಾದನೆಯೇ ಸಿದ್ಧಾಂತ. ಪಾಕಿಸ್ತಾನವು ತಕ್ಫಿರಿ ಅಂದ್ರೆ ಮುಸ್ಲಿಮೇತರರನ್ನ ಹತ್ತಿಕ್ಕುವ ಚಿಂತನೆ ಹೊಂದಿದೆ. ಅಲ್ ಖೈದಾಗೂ ಐಎಸ್ಐನ ಸಿದ್ಧಾಂತಕ್ಕೂ ಯಾವುದೇ ವ್ಯತ್ಯಾಸವಿಲ್ಲ. ಧರ್ಮದ ಹೆಸರಿನಲ್ಲಿ ಜನರನ್ನ ಕೊಲ್ಲಬಹುದು ಎಂದು ಪಾಕಿಗಳು ನಂಬುತ್ತಾರೆ. ಆದರೆ ಯಾವುದೇ ವ್ಯಕ್ತಿಯನ್ನ ಕೊಲ್ಲಲು ಇಸ್ಲಾಂ ಅನುಮತಿ ನೀಡಿಲ್ಲ ಎಂದರು. Because Pakistan is the epicenter of takfirism and there is no difference of ideology between the terrorist groups in Pakistan and Daesh and in Al Qaeda. They believe in fact they believe that they have a religious sanction which is completely wrong. Islam does not allow killing of any person. And that unfortunately that is their ideology. ಭಾರತ ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕತೆ. ಇಡೀ ಜಗತ್ತು ಪಾಕಿಸ್ತಾನದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳದಿದ್ದರೆ ಭಯೋತ್ಪಾದನೆ ದಕ್ಷಿಣ ಏಷ್ಯಾದಾದ್ಯಂತ ಹರಡಬಹುದು ಎಂದು ಓವೈಸಿ ಎಚ್ಚರಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕೆಲವೇ ಕೆಲ ದಿನಗಳ ಹಿಂದೆ ಖಟ್ಟರ್ ಬಿಜೆಪಿ ಕಾರ್ಯಕರ್ತರಿಗೆ ಅಥವಾ ರೈಟ್ ವಿಂಗರ್ಸ್ಗೆ ಓವೈಸಿ ಅನ್ನೋ ಹೆಸರು ಕೇಳಿದ್ರೇನೆ ಉಳಿದು ಬೀಳೋಷ್ಟು ಕೋಪ. ಆದರೆ ಯಾವಾಗ ಪಾಕಿಸ್ತಾನ ಪಹಲ್ಗಾಮ್ ದಾಳಿಯನ್ನ ಉಗ್ರರ ಮೂಲಕ ನಡೆಸ್ತೋ, ಅದಾದ ನಂತರ ಭಾರತ ಉಗ್ರರ ನೆಲೆಗಳನ್ನ ನಾಶಪಡಿಸಿದ್ದಕ್ಕೆ ಪಾಕಿಸ್ತಾನ ಸೇನೆಯ ಮೂಲಕ ಪ್ರತ್ಯುತ್ತರವನ್ನ ಕೊಡ್ತೋ, ಓವೈಸಿ ಅವರ ವರ್ಚಸ್ಸು ಅಥವಾ ವರಸೆ ಎಲ್ಲ ಕೂಡ ಬದಲಾಗಿ ಹೋಗ್ತಾ ಇದೆ. ಅಸಾದುದ್ದೀನ್ ಓವೈಸಿ ಇದೀಗ ವಿದೇಶಗಳಿಗೆ ಹೋಗಿ ಅಬ್ಬರಿಸ್ತಾ ಇದ್ದಾರೆ. ಬೇರೆ ಬೇರೆ ದೇಶಗಳ ನೆಲದಲ್ಲಿ ನಿಂತು ಪಾಕಿಸ್ತಾನದ ಬಣ್ಣವನ್ನ ಬಯಲು ಮಾಡ್ತಾ ಇದ್ದಾರೆ. ಇವತ್ತು ಓವೈಸಿ ಕೊಟ್ಟ ಒಂದು ಉದಾಹರಣೆ ಕಂಡು ಇಡೀ ವಿಶ್ವ ದಂಗಾಗಿ ಹೋಗಿದೆ. ಅದನ್ನು ವಿವರಿಸುತ್ತೆ ಈ ವರದಿ. ಪಹಲ್ಗಾಮ್ ದಾಳಿಯ ನಂತರ ಉಗ್ರರ ಸ್ವರ್ಗ ಪಾಕಿಸ್ತಾನವನ್ನ ಕಟುವಾಗಿ ಟೀಕಿಸುವವರಲ್ಲಿ ಅಸಾದುದ್ದೀನ್ ಓವೈಸಿ ಮುಂಚೂಣಿಯಲ್ಲಿದ್ದಾರೆ. ಇದೀಗ ಓವೈಸಿ ಮತ್ತೊಮ್ಮೆ ಪಾಕ್ ಉಗ್ರರ ಭದ್ರಕೋಟೆ ಎಂದು ಕಟುವಾಗಿ ಟೀಕಿಸಿದ್ದಾರೆ. ಭಯೋತ್ಪಾದಕ ಲಖ್ವಿ ಜೈಲಿನಲ್ಲಿದ್ದಾಗಲೇ ತಂದೆಯಾದ, ಮತ್ತೆ ಪಾಕ್ ಮುಖವಾಡ ಕಳಿಸಿದ ಅಸಾದುದ್ದೀನ್ ಓವೈಸಿ. ಸರ್ವಪಕ್ಷ ನಿಯೋಗ ಸಮೇತರಾಗಿ ಅಲ್ಜೀರಿಯಾ ತಲುಪಿದ್ದ ಓವೈಸಿ ಜಕೀರ್ ರೆಹಮಾನ್ ಲಖ್ವಿಯ ಉದಾಹರಣೆಯನ್ನ ನೀಡಿದ್ರು. ಲಖ್ವಿ ಜೈಲಿನಲ್ಲಿದ್ದಾಗಲೇ ಹೇಗೆ ತಂದೆಯಾದ ಎಂಬುದನ್ನು ಅಸಾದುದ್ದೀನ್ ಓವೈಸಿ ವಿವರಿಸಿದ್ರು. And in fact, there was this one terrorist called Zakir Rahman Lakhvi. No country in the world will allow a terrorist who's facing a terror charge. He gave birth to a son while sitting in a prison. So when Pakistan was put in grey list, immediately the trial progressed. ಪಾಕಿಸ್ತಾನದ್ದು ಭಯೋತ್ಪಾದನೆಯೇ ಸಿದ್ಧಾಂತ. ಪಾಕಿಸ್ತಾನವು ತಕ್ಫಿರಿ ಅಂದ್ರೆ ಮುಸ್ಲಿಮೇತರರನ್ನ ಹತ್ತಿಕ್ಕುವ ಚಿಂತನೆ ಹೊಂದಿದೆ. ಅಲ್ ಖೈದಾಗೂ ಐಎಸ್ಐನ ಸಿದ್ಧಾಂತಕ್ಕೂ ಯಾವುದೇ ವ್ಯತ್ಯಾಸವಿಲ್ಲ.
ಧರ್ಮದ ಹೆಸರಿನಲ್ಲಿ ಜನರನ್ನ ಕೊಲ್ಲಬಹುದು ಎಂದು ಪಾಕಿಗಳು ನಂಬುತ್ತಾರೆ. ಆದರೆ ಯಾವುದೇ ವ್ಯಕ್ತಿಯನ್ನ ಕೊಲ್ಲಲು ಇಸ್ಲಾಂ ಅನುಮತಿ ನೀಡಿಲ್ಲ ಎಂದರು. Because Pakistan is the epicenter of Takfirism, and there is no difference of ideology between the terrorist groups in Pakistan and Daesh and in Al-Qaeda. They believe in fact, they believe that they have a religious sanction, which is completely wrong. Islam does not allow killing of any person. And that, unfortunately, that is their ideology. ಭಾರತ ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕತೆ. ಇಡೀ ಜಗತ್ತು ಪಾಕಿಸ್ತಾನದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳದಿದ್ದರೆ ಭಯೋತ್ಪಾದನೆ ದಕ್ಷಿಣ ಏಷ್ಯಾದಾದ್ಯಂತ ಹರಡಬಹುದು ಎಂದು ಓವೈಸಿ ಎಚ್ಚರಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಓವೈಸಿ ಕೆಲವೇ ಕೆಲ ದಿನಗಳ ಹಿಂದೆ ಖಟ್ಟರ್ ಬಿಜೆಪಿ ಕಾರ್ಯಕರ್ತರಿಗೆ ಅಥವಾ ರೈಟ್ ವಿಂಗರ್ಸ್ಗೆ ಓವೈಸಿ ಅನ್ನೋ ಹೆಸರು ಕೇಳಿದ್ರೇನೆ ಉರಿದು ಬೀಳೋಷ್ಟು ಕೋಪ. ಆದರೆ ಯಾವಾಗ ಪಾಕಿಸ್ತಾನ ಪಹಲ್ಗಾಮ್ ದಾಳಿಯನ್ನ ಉಗ್ರರ ಮೂಲಕ ನಡೆಸ್ತೋ, ಅದಾದ ನಂತರ ಭಾರತ ಉಗ್ರರ ನೆಲೆಗಳನ್ನ ನಾಶಪಡಿಸಿದ್ದಕ್ಕೆ ಪಾಕಿಸ್ತಾನ ಸೇನೆಯ ಮೂಲಕ ಪ್ರತ್ಯುತ್ತರವನ್ನ ಕೊಡ್ತೋ, ಓವೈಸಿ ಅವರ ವರ್ಚಸ್ಸು ಅಥವಾ ವರಸೆ ಎಲ್ಲ ಕೂಡ ಬದಲಾಗಿ ಹೋಗ್ತಾ ಇದೆ. ಅಸಾದುದ್ದೀನ್ ಓವೈಸಿ ಇದೀಗ ವಿದೇಶಗಳಿಗೆ ಹೋಗಿ ಅಬ್ಬರಿಸ್ತಾ ಇದ್ದಾರೆ. ಬೇರೆ ಬೇರೆ ದೇಶಗಳ ನೆಲದಲ್ಲಿ ನಿಂತು ಪಾಕಿಸ್ತಾನದ ಬಣ್ಣವನ್ನ ಬಯಲು ಮಾಡ್ತಾ ಇದ್ದಾರೆ. ಇವತ್ತು ಓವೈಸಿ ಕೊಟ್ಟ ಒಂದು ಉದಾಹರಣೆ ಕಂಡು ಇಡೀ ವಿಶ್ವ ದಂಗಾಗಿ ಹೋಗಿದೆ. ಅದನ್ನು ವಿವರಿಸುತ್ತೆ ಈ ವರದಿ. ಪಹಲ್ಗಾಮ್ ದಾಳಿಯ ನಂತರ ಉಗ್ರರ ಸ್ವರ್ಗ ಪಾಕಿಸ್ತಾನವನ್ನ ಕಟುವಾಗಿ ಟೀಕಿಸುವವರಲ್ಲಿ ಅಸಾದುದ್ದೀನ್ ಓವೈಸಿ ಮುಂಚೂಣಿಯಲ್ಲಿದ್ದಾರೆ. ಇದೀಗ ಓವೈಸಿ ಮತ್ತೊಮ್ಮೆ ಪಾಕ್ ಉಗ್ರರ ಭದ್ರಕೋಟೆ ಎಂದು ಕಟುವಾಗಿ ಟೀಕಿಸಿದ್ದಾರೆ. ಭಯೋತ್ಪಾದಕ ಲಖ್ವಿ ಜೈಲಿನಲ್ಲಿದ್ದಾಗಲೇ ತಂದೆಯಾದ, ಮತ್ತೆ ಪಾಕ್ ಮುಖವಾಡ ಕಳಿಸಿದ ಅಸಾದುದ್ದೀನ್ ಓವೈಸಿ ಸರ್ವಪಕ್ಷ ನಿಯೋಗ ಸಮೇತರಾಗಿ ಅಲ್ಜೀರಿಯಾ ತಲುಪಿದ್ದ ಓವೈಸಿ ಜಕೀರ್ ರೆಹಮಾನ್ ಲಖ್ವಿಯ ಉದಾಹರಣೆಯನ್ನ ನೀಡಿದ್ರು. ಲಖ್ವಿ ಜೈಲಿನಲ್ಲಿದ್ದಾಗಲೇ ಹೇಗೆ ತಂದೆಯಾದ ಎಂಬುದನ್ನು ಅಸಾದುದ್ದೀನ್ ಓವೈಸಿ ವಿವರಿಸಿದ್ರು. And in fact, there was this one terrorist called Zakir Rahman Lakhvi. No country in the world will allow a terrorist who's facing a terror charge. He gave birth to a son while sitting in a prison. So when Pakistan was put in grey list, immediately the trial progressed. ಪಾಕಿಸ್ತಾನದ್ದು ಭಯೋತ್ಪಾದನೆಯೇ ಸಿದ್ಧಾಂತ. ಪಾಕಿಸ್ತಾನವು ತಕ್ಫಿರಿ ಅಂದ್ರೆ ಮುಸ್ಲಿಮೇತರರನ್ನ ಹತ್ತಿಕ್ಕುವ ಚಿಂತನೆ ಹೊಂದಿದೆ. ಅಲ್ ಖೈದಾಗೂ ಐಎಸ್ಐನ ಸಿದ್ಧಾಂತಕ್ಕೂ ಯಾವುದೇ ವ್ಯತ್ಯಾಸವಿಲ್ಲ. ಧರ್ಮದ ಹೆಸರಿನಲ್ಲಿ ಜನರನ್ನ ಕೊಲ್ಲಬಹುದು ಎಂದು ಪಾಕಿಗಳು ನಂಬುತ್ತಾರೆ. ಆದರೆ ಯಾವುದೇ ವ್ಯಕ್ತಿಯನ್ನ ಕೊಲ್ಲಲು ಇಸ್ಲಾಂ ಅನುಮತಿ ನೀಡಿಲ್ಲ ಎಂದರು. Because Pakistan is the epicenter of Takfirism, and there is no difference of ideology between the terrorist groups in Pakistan and Daesh and in Al-Qaeda. They believe in fact, they believe that they have a religious sanction, which is completely wrong. Islam does not allow killing of any person. And that, unfortunately, that is their ideology. ಭಾರತ ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕತೆ. ಇಡೀ ಜಗತ್ತು ಪಾಕಿಸ್ತಾನದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳದಿದ್ದರೆ